ಗುರುಗಳೇ, ಇವನು ನಮ್ಮ ಭಾವ ಲಕ್ಷ್ಮೀನರಸಿಂಹಾಚಾರ್ಯರ ಮಗ ನಾರಾಯಣ. ತುಂಬ ಬುದ್ಧಿವಂತ. ಇವನು ನನ್ನ ಮಗ ವೆಂಕಟನಾರಾಯಣ. ಇನ್ನು ನಮ್ಮ ಲಕ್ಷ್ಮೀನಾರಾಯಣನ ಬಗ್ಗೆ ನಿಮಗೆ ತಿಳಿದೇ ಇದೆ. ಶ್ರೀಮಠದಲ್ಲಿ ವಿದ್ಯಾರ್ಜನೆಗಾಗಿ ಒಪ್ಪಿಸುತ್ತಿದ್ದೇವೆ. ಎಲ್ಲವೂ ಒಳಿತಾಗಲಿ ಶ್ರೀಹರಿ. ಇವರು ಯಾರು? ಇವರ ಪರಿಚಯ ನನಗಾಗಲಿಲ್ಲ. ಇವರು ನಿಮ್ಮ ಜೊತೆ ಇದ್ದವರೇ? ಹೌದು ಗುರುಗಳೇ, ಆತ ಶ್ರೀನಿವಾಸ, ಆಕೆ ಅವನ ಧರ್ಮಪತ್ನಿ ಪದ್ಮಾವತಿ. ಈ ಇರುವರು ಪೂರ್ವಾಶ್ರಮದಲ್ಲಿ ನಮ್ಮ ಕುಟುಂಬದ ಸೇವೆ ಮಾಡುತ್ತಿದ್ದರು. ನಮ್ಮ ಕಷ್ಟದಲ್ಲಿ ಭಾಗಿಯಾದವರು, ಅಲ್ಲೇ ಆಶ್ರಯವನ್ನು ಪಡೆದಿದ್ದರು. ನಂಬಿಕೆಗೆ ಅರ್ಹರು ಗುರುಗಳೇ. ಹಾಗೇನು? ಬಹಳ ಸಂತೋಷ ಗುರುಗಳೇ. ಇಷ್ಟು ದಿವಸ ನಾನು ನನ್ನ ಪತ್ನಿ ಅಲ್ಲಿಯೇ ಆಶ್ರಯ ಪಡೆದಿದ್ದೆವು. ನಮಗೆ ಯಾವ ಕುಂದುಕೊರತೆಗಳೂ ಉಂಟಾಗಲಿಲ್ಲ. ಆದರೆ ಇನ್ನು ಮುಂದೆ ಶ್ರೀ ಗುರುವೇ ದಾರಿ ತೋರಬೇಕು. ನೀವು ದಂಪತಿಗಳು ಬೇರೆಲ್ಲಿಯೂ ಇರುವುದು ಬೇಡ. ನಮ್ಮ ಮಠದಲ್ಲಿಯೇ ಸೇವೆ ಮಾಡಿಕೊಂಡಿರಿ. ಶ್ರೀಮಠ ತಮಗೆ ಆಶ್ರಯ ನೀಡುತ್ತದೆ. ಧನ್ಯೋಸ್ಮಿ ಗುರುಗಳೇ. ನಾವು ಕೃತಾರ್ಥರಾದೆವು. ಶ್ರೀಮಠದಲ್ಲಿ ನಮಗೆ ಆಶ್ರಯ ಸಿಕ್ಕಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ಆ ಜನ್ಮ ಪರ್ಯಂತ ತಮಗೆ ಋಣಿಯಾಗಿರುತ್ತೇವೆ. ಗುರುಗಳೇ, ನಾವು ಧನ್ಯರಾದೆವು. ನಮ್ಮ ಮಕ್ಕಳು ಶ್ರೀಮಠದಲ್ಲಿ ಆಶ್ರಯ ಪಡೆದು ನಿಮ್ಮಿಂದ ವಿದ್ಯೆ ಕಲಿಯುವ ಅವಕಾಶ ದೊರೆತಿದ್ದು ಸುಕೃತವೇ ಸರಿ. ಗುರುಗಳೇ, ನಮ್ಮ ಮಕ್ಕಳನ್ನು ನಿಮ್ಮ ಮಡಿಲಿಗೆ ಹಾಕುತ್ತಿದ್ದೇವೆ. ಒಂದು ಸುಂದರವಾದ ಮೂರ್ತಿಯನ್ನು ಕೆತ್ತಬೇಕಾದರೆ 1000 ಉಳಿಪೆಟ್ಟುಗಳು ಬೀಳಬಹುದು. ನಮ್ಮ ಮಕ್ಕಳನ್ನು ತಿದ್ದಿ ತೀಡಿ ಅವರನ್ನು ಉದ್ಧಾರ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ. ಆಗಲಿ, ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತೇವೆ. ನಿಮ್ಮ ಮಕ್ಕಳು ಇನ್ನು ಮುಂದೆ ಶ್ರೀ ವಿದ್ಯಾಮಠದ ವಟುಗಳು. ಶ್ರೀಮಠವು ಅವರಿಗೆ ವಿದ್ಯೆಯನ್ನು ನೀಡುತ್ತದೆ. ಅವರ ಸಂಪೂರ್ಣ ಹೊಣೆ ಇನ್ನು ಮುಂದೆ ನಮ್ಮದು. ಅವರನ್ನು ನಾವು ನೋಡಿಕೊಳ್ಳುತ್ತೇವೆ. ನೀವು ಚಿಂತಿಸಬೇಡಿ. ಶ್ರೀ ರಾಘವೇಂದ್ರ ತೀರ್ಥರೇ ಅವರಿಗೆ ವಿದ್ಯೆ ಕಲಿಸಿಕೊಡುತ್ತಾರೆ. ತಮ್ಮ ಅನುಗ್ರಹ ಗುರುಗಳೇ. ನಮ್ಮ ಮನಸ್ಸು ತುಂಬಿ ಬಂದಿದೆ. ನಮ್ಮ ಮಕ್ಕಳ ಹೊಣೆಯನ್ನು ತಾವು ಹೊತ್ತುಕೊಂಡಿದ್ದೀರಿ. ಇನ್ನು ನಾವು ನಿಶ್ಚಿಂತೆಯಿಂದ ತೆರಳುತ್ತೇವೆ. ನಮ್ಮ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದವಿರಲಿ. ನಮ್ಮ ಆಶೀರ್ವಾದ ಸದಾ ಇದ್ದೇ ಇರುತ್ತದೆ. ಗುರುಗಳೇ, ನಾವು ಬಂದ ಕೆಲಸವಾಯಿತು. ಇನ್ನು ನಾವು ಹೋಗಿ ಬರುತ್ತೇವೆ. ಆಗಬಹುದು. ಗುರುರಾಜ, ಭುವನಗಿರಿಯ ವಿದ್ಯಾಪೀಠದ ಹೊಣೆ ನಿನ್ನದು. ವಿದ್ಯಾಪೀಠದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡು. ತಮ್ಮ ಆದೇಶ ಗುರುಗಳೇ. ಶ್ರೀಹರಿ.